ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಕೀಲಾ ಬಾನು ಮಹಬೂಬ್ ಮುಜಾವರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಉತ್ಕರ್ಷಣೆ, ಅಪಕರ್ಷಣೆ ಮತ್ತು ರೆಡಾಕ್ಸ್ ಕ್ರಿಯೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕೆ ಅವಶ್ಯವಾಗಿರುವ ರಾಸಾಯನಿಕಗಳನ್ನು ಕಾಲ್ಪನಿಕವಾಗಿ ತೆಗೆದುಕೊಂಡು ಒಂದು ಸಮೀಕರಣವನ್ನು ಬರೆಸಿದ್ದೇನೆ. ತಾಮ್ರದ ಪುಡಿಯು ಆಕ್ಸಿಜನ್ನ ಜೊತೆ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗುತ್ತದೆ. ಬಿಸಿಯಾಗಿರುವ ಇದರ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈ ಕಪ್ಪು ಲೇಪನವು ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ತಾಮ್ರವು ದೊರಕುತ್ತದೆ. ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ನನ್ನು ಪಡೆದುಕೊಂಡಿರುವುದರಿಂದ ಇದನ್ನು ಉತ್ಕರ್ಷಣೆ ಎನ್ನುವರು. ಅದೇ ರೀತಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡಿರುವುದರಿಂದ ಇದನ್ನು ಅಪಕರ್ಷಣೆ ಎನ್ನುವರು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡಿರುತ್ತದೆ. ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣೆ, ಅಪಕರ್ಷಣೆ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎಂದು ಕರೆಯುವರು. ಧನ್ಯವಾದಗಳು.